ಈ ಹಿಂದಿನ ವರ್ಗದಲ್ಲಿ ನಾವು ಭೂಕಂಪದ ಅಲೆಗಳ ಬಗ್ಗೆ, ಭೂಕಂಪದ ಅಲೆಗಳ ಪ್ರಕಾರಗಳ ಬಗ್ಗೆ ಪಾಠ ಮಾಡಲಾಗಿತ್ತು. ಇಂದಿನ ಅವಧಿಯಲ್ಲಿ ಭೂಕಂಪಕ್ಕೆ ಸಂಬಂಧಪಟ್ಟ ಕೆಲವು ವೈಜ್ಞಾನಿಕ ಅಂಶಗಳನ್ನು ಬರ್ತವೆ. ಆ ವೈಜ್ಞಾನಿಕ ಅಂಶಗಳ ಕುರಿತು ಇಂದಿನ ಅವಧಿಯಲ್ಲಿ ನೋಡೋಣ. ಆ ವೈಜ್ಞಾನಿಕ ಅಂಶಗಳು ಅಂತಂದರೆ ಇವೆಲ್ಲ ಭೂಕಂಪಕ್ಕೆ ಸಂಬಂಧಪಟ್ಟಂಥವುಗಳು. ಸಾಮಾನ್ಯವಾಗಿ 2 ಅಂಕಗಳ ಪ್ರಶ್ನೆಗಳಲ್ಲಿ ಕೇಳ್ತಾ ಇರ್ತಾರೆ. 50 ಶಬ್ದಗಳಿಗೆ ಮೀರದಂತೆ ಉತ್ತರಿಸಿರಿ ಅಂತೇಳಿ. ಅಷ್ಟೊಂದು ಇವನ್ನ ನೀವು ಉತ್ತರಿಸಬೇಕಾಗುತ್ತೆ. ಆದರೆ ಅಂಥ ಪ್ರಮುಖ ಅಂಶಗಳು ಯಾವ ಬರ್ತವೆ ಅಂತಂದರೆ, ಒಂದು ಭೂಕಂಪ ಶಾಸ್ತ್ರ, ಇಂಗ್ಲಿಷ್ನೊಳಗೆ ಸೈಸ್ಮಾಲಜಿ ಅಂತ ಕರೆಯಲಾಗುತ್ತೆ. ಎರಡನೇದು ಭೂಕಂಪ ಮಾಪಕ ಮತ್ತು ಭೂಕಂಪ ಲೇಖಕ, ಸೈಸ್ಮೋಗ್ರಾಮ್ ಮತ್ತು ಸೈಸ್ಮೋಗ್ರಾಫ್ ಅಂತ ಕರೆಯಲಾಗುತ್ತೆ. ಮುಂದೆ ಸಮಭೂಕಂಪ ರೇಖೆಗಳು, ಐಸೋಸೈಸ್ಮಲ್ ಲೈನ್ಸ್ ಅಂತೇಳಿ. ಮುಂದೆ ರಿಕ್ಟರ್ ಮಾಪಕ, ರಿಕ್ಟರ್ ಸ್ಕೇಲ್ ಅಂತ ಕರೀತು. ನೆಕ್ಸ್ಟ್ ಭೂಕಂಪ ನಾಭಿ, ಎಪಿಸೆಂಟರ್. ಮತ್ತೊಂದು ಅಂಶ ಭೂಕಂಪದ ಹೊರಕೇಂದ್ರ, ಫೋಕಸ್. ಇವಿಷ್ಟು ಅಂಶಗಳ ಬಗ್ಗೆ ಇಂದಿನ ಅವಧಿಯಲ್ಲಿ ಇಲ್ಲಿ ವಿವರಣೆಯನ್ನ ನಾನು ನೀಡುತ್ತೇನೆ. ಅವು ಅಂದರೆ ಏನು, ಅವರ ಡೆಫಿನೇಷನ್, ಅವುಗಳ ಬಗ್ಗೆ ಇಲ್ಲೇ ಸ್ವಲ್ಪ ವಿವರಣೆಯನ್ನ ನೋಡೋಣ. ಒಂದನೇದು ಭೂಕಂಪ ಶಾಸ್ತ್ರ, ಸೈಸ್ಮಾಲಜಿ ಅಂದರೆ ಏನು, ಅದರ ವ್ಯಾಖ್ಯೆ ಏನು ಅಂತೇಳಿ ಅದರ ಹೆಸರೇ ಹೇಳ್ತಾರೆ, ಭೂಕಂಪ ಶಾಸ್ತ್ರ. ಹಾಗಾದರೆ ಭೂಕಂಪಗಳನ್ನು ಕುರಿತು ಅಧ್ಯಯನ ಮಾಡುವುದೇ ಭೂಕಂಪ ಶಾಸ್ತ್ರ. ಹಾಗಾದರೆ ಹೇಗೆ ಅಧ್ಯಯನ ಮಾಡ್ತಾರೆ? ಆ ಅಧ್ಯಯನವು ವೈಜ್ಞಾನಿಕವಾಗಿರಬೇಕು ಮತ್ತು ಕ್ರಮಬದ್ಧವಾಗಿರಬೇಕಾಗ್ತದೆ. ಅದನ್ನೇ ಡೆಫಿನೇಷನ್ ಹೇಳಬೇಕಂತಂದ್ರೆ, ಭೂಕಂಪಗಳನ್ನು ಕುರಿತು ವೈಜ್ಞಾನಿಕವಾಗಿ ಹಾಗೂ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವ ವಿಷಯವನ್ನು ಭೂಕಂಪ ಶಾಸ್ತ್ರ ಎಂದು ಕರೆಯಲಾಗ್ತದೆ. ಇದೊಂದು ಸ್ವತಂತ್ರ ವಿಜ್ಞಾನವಾಗಿದೆ. ಇಲ್ಲಿ ಭೂಕಂಪಗಳ ಉತ್ಪತ್ತಿ ಹೇಗಾಗ್ತದೆ, ಭೂಕಂಪದ ಅಲೆಗಳು ಯಾವ ರೀತಿ ಇರ್ತವೆ, ಭೂಕಂಪ ಸಂಭವಿಸಲಿಕ್ಕೆ ಕಾರಣಗಳು ಏನು, ಭೂಕಂಪದ ಪ್ರಕಾರಗಳು ಯಾವ್ಯಾವು, ಅದರಿಂದ ಆಗುವಂತಹ ಪರಿಣಾಮಗಳೇನು ಮತ್ತು ಪ್ರಪಂಚದಾದ್ಯಂತ ಅವುಗಳ ಹಂಚಿಕೆ ಹೇಗೆ ಇದೆ ಅನ್ನುವ ಅಂಶಗಳನ್ನು ಅಧ್ಯಯನವನ್ನು ಮಾಡಲಾಗ್ತದೆ. ಅದನ್ನು ಭೂಕಂಪ ಶಾಸ್ತ್ರ ಅಂತೇಳಿ ಕರೆಯಲಾಗ್ತದೆ. ಹಾಗಾದರೆ 2 ಭಾಷೆ ಕೇಳಿದರೆ, ಭೂಕಂಪ ಶಾಸ್ತ್ರ ಎಂದರೆ ಭೂಕಂಪಗಳನ್ನು ಕುರಿತು ವೈಜ್ಞಾನಿಕವಾಗಿ ಮತ್ತು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದನ್ನು ಭೂಕಂಪ ಶಾಸ್ತ್ರ ಅಂತ ಕರೆಯಲಾಗ್ತದೆ. ಇಲ್ಲಿ ಭೂಕಂಪಗಳ ಉತ್ಪತ್ತಿ, ಅದಕ್ಕೆ ಕಾರಣಗಳು, ಭೂಕಂಪದ ಅಲೆಗಳು, ಭೂಕಂಪದ ಪ್ರಕಾರಗಳು, ಭೂಕಂಪದ ಪರಿಣಾಮಗಳು ಮತ್ತು ಪೃಥ್ವಿಯ ಮೇಲೆ ಅವುಗಳ ಹಂಚಿಕೆಯನ್ನು ಕುರಿತು ವೈಜ್ಞಾನಿಕವಾಗಿ ಮತ್ತು ಕ್ರಮಬದ್ಧವಾಗಿ ಅಧ್ಯಯನ ಮಾಡಲಾಗುವುದು. ಇದೊಂದು ಸ್ವತಂತ್ರ ವಿಜ್ಞಾನದ ಶಾಖೆಯಾಗಿದೆ. ಇಷ್ಟು ಬರದೆ ಆಯಿತು. ಹಾಗಾದರೆ ಅದನ್ನು ತಮ್ಮೇ ತಿಳಿದಿದೆ ಅಂತೇಳಿ ನಾನು ಭಾವಿಸುತ್ತಾ ಮುಂದೆ 2ನೇ ಅಂಶಕ್ಕೆ ಹೋಗೋಣ. ಭೂಕಂಪ ಮಾಪಕ ಮತ್ತು ಭೂಕಂಪ ಲೇಖಕ. ಭೂಕಂಪ ಮಾಪಕ ಅಂತಂದರೆ ಎರಡು ಒಂದಕ್ಕೊಂದು ಸಂಬಂಧ ಪಟ್ಟಂತವುಗಳು. ಭೂಕಂಪ ಮಾಪಕ ಮತ್ತು ಲೇಖಕ ಅಂತಂದರೆ ಭೂಕಂಪದ ಅಲೆಗಳನ್ನ ದಾಖಲೆ ಮಾಡುವ ಮತ್ತು ಅಲೆಗಳ ಸ್ವರೂಪ, ತೀವ್ರತೆಯನ್ನು ದಾಖಲಿಸುವಂತಹ ವೈಜ್ಞಾನಿಕ ಉಪಕರಣವನ್ನ ಭೂಕಂಪ ಮಾಪಕ ಅಂತ ಕರೆಯಲಾಗ್ತದೆ. ಭೂಕಂಪ ಸಂಭವಿಸಿದಾಗ ಆ ಭೂಕಂಪದ ಅಲೆಗಳನ್ನ ದಾಖಲೆ ಮಾಡೋದು, ಆ ಭೂಕಂಪದ ಅಲೆಗಳ ಸ್ವರೂಪ ಮತ್ತು ತೀವ್ರತೆಯನ್ನ ತಿಳಿಸುವಂತಹ ಒಂದು ವೈಜ್ಞಾನಿಕ ಉಪಕರಣಕ್ಕೆ ಭೂಕಂಪ ಮಾಪಕ ಎಂದು ಕರೆಯಲಾಗ್ತದೆ. ಇದೊಂದು ಸ್ವಯಂಚಾಲಿತ ವೈಜ್ಞಾನಿಕ ಯಂತ್ರವಾಗಿರ್ತದೆ. ಈ ಯಂತ್ರದಲ್ಲಿ ಒಂದು ಸ್ತಂಭವಿರುತ್ತೆ. ಆ ಸ್ತಂಭಕ್ಕೆ ಒಂದು ಲೇಖನಿಯನ್ನು ಅಳವಡಿಸಲಾಗಿರ್ತದೆ. ಆ ಲೇಖನಿಯ ಕೆಳಗೆ ಒಂದು ತಿರುಗುವಂತ, ನಿಧಾನವಾಗಿ ಸ್ವಯಂಚಾಲಿತ, ತನ್ನಷ್ಟಕ್ಕೆ ತಾನೇ ಸುತ್ತುವಂತ ಒಂದು ಸಿಲಿಂಡರ್ನ ಅಳವಡಿಸಲಾಗಿರ್ತದೆ. ಆ ಸಿಲಿಂಡರ್ನ ಮೇಲೆ ಗ್ರಾಫ್ ಕಾಗದವನ್ನ ಬಳಸಲಾಗಿರ್ತದೆ. ಭೂಕಂಪ ಸಂಭವಿಸಿದಾಗ ಆ ಲೇಖನಿಯು ಗ್ರಾಫ್ ಕಾಗದಕ್ಕೆ ಅಂಟಿಕೊಳ್ಳುತ್ತೆ, ಅದು ಟಚ್ ಆಗುತ್ತೆ, ಮುಟ್ಟುತ್ತೆ. ಭೂಕಂಪ ಸಂಭವಿಸಿದಾಗ ಭೂಮಿ ನಡೀತದಲ್ಲ, ಆಗ ಅದು ನಿಧಾನವಾಗಿ ಸುತ್ತಬೇಕಾದ್ರೆ ಅದ್ರ ಮೇಲೆ ಆ ಪೆನ್ಸಿಲ್ ಪಾಯಿಂಟ್ ಮಾರ್ಕ್ ಆಗ್ತಾ ಹೋಗುತ್ತೆ. ಅದನ್ನ ತೆಗೆದು ನಾವು ನೋಡಿದಾಗ ಭೂಕಂಪದ ಬಗ್ಗೆ ನಮಗ ಜ್ಞಾನ ಮೂಡುತ್ತದೆ. ಹಾಗಾದರೆ ಆ
ಭೂಕಂಪ ಮಾಪಕ ಲೇಖಕ ಅಂತಂದ್ರೆ ಒಂದು ಸ್ತಂಭಕ್ಕೆ ಕೆಳಗಡೆ ಒಂದು ಸ್ವಯಂಚಾಲಿತ ಸಿಲಿಂಡರ್ ಇರುತ್ತೆ. ಈ ಸಿಲಿಂಡರ್ಗೆ ಸುತ್ತಲೂ ಕಾಗದವನ್ನು ಅಳವಡಿಸಲಾಗಿರುತ್ತದೆ. ಇಲ್ಲಿ ಒಂದು ಲೇಖನಿ ಇರುತ್ತೆ. ಈ ಸಿಲಿಂಡರ್ ತನ್ನಷ್ಟಕ್ಕೆ ತಾನೇ ನಿರಂತರವಾಗಿ ಸುತ್ತಾ ಇರುತ್ತೆ. ಈ ಸಿಲಿಂಡರ್ ಸುತ್ತಾ ಇರುತ್ತೆ. ಹಾಗೆ ಸುತ್ತಬೇಕಾದ್ರೆ ಇದು ಈ ರೀತಿ ಸುತ್ತಾ ಇರುತ್ತೆ. ಸುತ್ತಬೇಕಾದ್ರೆ ಇದ್ರ ಮೇಲೆ ಗ್ರಾಫ್ ಕಾಗದ ಅಂದ್ರೆ ಇದೀಗ ಈ ರೀತಿ ಸುತ್ತಬೇಕಾದ್ರೆ ಗ್ರಾಫ್ ಕಾಗದ ಇರುತ್ತೆ. ಅದಕ್ಕೆ ಸ್ವಲ್ಪ ಟಚ್ ಆಗದಂತೆ ಬಿಟ್ಟು ಇದೊಂದು ಪೆನ್ಸಿಲ್ ಪಾಯಿಂಟ್ ಇರುತ್ತೆ. ಭೂಕಂಪ ಸಂಭವಿಸಿದಾಗ ಈ ಪೆನ್ಸಿಲ್ ಪಾಯಿಂಟ್ ಮೇಲೆ ಕೆಳಗಾಗುತ್ತೆ. ಇದು ಸುತ್ತಾ ಇರ್ತಲ್ಲ, ಇದ್ರ ಮೇಲೆ ಅದು ಸರಿದಾಡ್ತಾ ಇರುತ್ತೆ. ಸರಿದಾಡಿದಾಗ ಆ ಪೆನ್ಸಿಲ್ ಇದ್ರ ಮೇಲೆ ಚಿತ್ರವನ್ನು ಬಿಡಿಸುತ್ತೆ ಗ್ರಾಫ್ನ ಮೇಲೆ. ಆಗ ಅದು ಭೂಮಿ ಎಷ್ಟು ಪ್ರಮಾಣದ ನಡುತ್ತದೆ ಅಷ್ಟು ಪ್ರಮಾಣದಲ್ಲಿ ಆ ಕಡೆ ಈ ಕಡೆ ಮೇಲೆ ಕೆಳಗೆ ಸರಿದಾಡ್ತಾ ಇರುತ್ತೆ. ನಂತರ ಆ ಗ್ರಾಫ್ ಕಾಗದವನ್ನು ತೆಗೆದುಕೊಂಡು ನಾವು ನೋಡಿದಾಗ ಅದರೊಳಗ ಈ ಟೈಪು ECG ಮಾತ್ರಲ್ಲ, ಆ ಟೈಪು ಹೀಗೆ ನಮ್ಮ ಗ್ರಾಫ್ ಕಾಗದದೊಳಗ ಒಂದು ಚಿತ್ರ ದೊರೆಯುತ್ತೆ. ಈ ಉಪಕರಣವನ್ನ ಭೂಕಂಪ ಮಾಪಕ ಮತ್ತು ಭೂಕಂಪ ಲೇಖಕ ಅಂತ ಕರೆಯಲಾಗುತ್ತದೆ. ಇದೊಂದು ವೈಜ್ಞಾನಿಕ ಉಪಕರಣ. ಆದರೆ ಈ ಗ್ರಾಫ್ ಕಾಗದದ ಮೇಲೆ ಈ ರೀತಿ ನಮಗೆ ಒಂದು ಚಿತ್ರ ಬರುತ್ತೆ. ಒಂದು ವೇಳೆ ಭೂಕಂಪ ಸಂಭವಿಸಿಲ್ಲ ಅಂತಂದ್ರೆ ಸ್ಟ್ರೇಟ್ ಲೈನ್ ಹೋಗ್ತಾ ಇರುತ್ತೆ, ಸೀದ ಲೈನ್. ಭೂಕಂಪ ಸಂಭವಿಸ್ತಪ್ಪ ಅಂತಂದ್ರೆ ಈ ಲೇಖನಿ ಮೇಲೆ ಕೆಳಗೆ ಆಗೋದ್ರಿಂದ ಸಿಲಿಂಡರ್ ಅಸ್ತವ್ಯಸ್ತವಾಗೋದ್ರಿಂದ ಆಗ ಆ ಭೂಮಿ ಅನುಗಾಡುವುದಕ್ಕೆ ತಕ್ಕಂತೆ ಈ ರೀತಿ ಮೇಲೆ ಕೆಳಗೆ ಈ ರೀತಿ ಒಂದು ಲೇಖನಿಯು ಚಿತ್ರವನ್ನು ಬಿಡಿಸ್ತದೆ. ಆಗ ಏನಾಗುತ್ತೆ, ಈ ಗ್ರಾಫ್ ಕಾಗದ ತೆಗೆದುಕೊಂಡು ನೋಡಿದಾಗ ಹಾಗಾದ್ರೆ ಆ ಸುಮ್ಮನೆ ಸ್ಟೇಟ್ ಲೈನ್ ಬರೀತಪ್ಪ ಅಂತಂದ್ರೆ ಭೂಮಿ ನಡಗಿಲ್ಲ ಅಂದ್ರೆ ಭೂಕಂಪ ಆಗಿಲ್ಲ ಅಂತ. ಇಲ್ಲೇನಾದ್ರೂ ಈ ರೀತಿ ಮೇಲೆ ಕೆಳಗೆ ಆಗಿತ್ತಪ್ಪ ಅಂತಂದ್ರೆ ಆಗಿರುವಂತಹ ಭೂಮಿ ಹಾಗಾದ್ರೆ ನಡುಗಿದೆ, ಕಂಪನಕ್ಕೀಡಾಗಿದೆ. ಅದು ಸ್ವಲ್ಪವೇ ಮೇಲೆ ಕೆಳಗಿದ್ರೆ ಭೂಮಿ ಸೌಮ್ಯ ಪ್ರಮಾಣದಲ್ಲಿ ನಡುಗಿದೆ, ಅಂದ್ರೆ ಸಾಧಾರಣ ಪ್ರಮಾಣದ ಭೂಕಂಪ ಸಂಭವಿಸಿದೆ ಅರ್ಥ. ಒಂದು ಈ ರೀತಿ ಅದು ಎತ್ತರ ಮತ್ತು ಆ ಎರಡು ಹೆಚ್ಚು ಅಧಿಕವಾಗಿತ್ತಪ್ಪ ಅಂದ್ರೆ ಭೂಮಿ ಅಧಿಕ ಪ್ರಮಾಣದಲ್ಲಿ ಕಂಪನಕ್ಕೀಡಾಗಿದೆ ಅಂತ ತಿಳಿಯಲಾಗ್ತದೆ. ಇಂತಹ ಒಂದು ಚಿತ್ರವನ್ನು ಬಿಡಿಸುವಂತಹ, ಸ್ವಯಂ ದಾಖಲಿಸುವಂತಹ ಇಂತಹ ಒಂದು ವೈಜ್ಞಾನಿಕ ಉಪಕರಣವನ್ನ ಭೂಕಂಪ ಮಾಪಕ ಮತ್ತು ಭೂಕಂಪ ಲೇಖಕ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಏನು ಇಷ್ಟು ಕೇಳ್ತಿರ್ತಾರೆ. ಭೂಕಂಪ ಮಾಪಕ ಮತ್ತು ಭೂಕಂಪ ಲೇಖಕ ಅಂದರೆ ಸೈಸ್ಮೋಗ್ರಾಮ್ ಅಂಡ್ ಸೈಸ್ಮೋಗ್ರಾಫ್ ಅಂದರೆ ಭೂಕಂಪದ ಅಲೆಗಳನ್ನ ದಾಖಲೆ ಮಾಡಿ ಅವುಗಳ ತೀವ್ರತೆಯನ್ನ ಮತ್ತು ಸ್ವರೂಪವನ್ನ ಸ್ವಯಂ ಚಿತ್ರಿಸುವಂತಹ ಸ್ವಯಂಚಾಲಿತ ವೈಜ್ಞಾನಿಕ ಉಪಕರಣವನ್ನ ಭೂಕಂಪ ಮಾಪಕ ಎಂದು ಕರೆಯಲಾಗುತ್ತದೆ. ಈ ಮಾಪಕದಲ್ಲಿ ಒಂದು ಸ್ವಯಂಚಾಲಿತ ಸಿಲಿಂಡರ್ ಅಳವಡಿಸಲಾಗುತ್ತದೆ. ಆ ಸಿಲಿಂಡರ್ ಮೇಲೆ ಗ್ರಾಫ್ ಕಾಗದವನ್ನ ಅಂಟಿಸಲಾಗುತ್ತದೆ. ಅದಕ್ಕೆ ಮುಟ್ಟುವಂತೆ ಒಂದು ಪೆನ್ಸಿಲ್ ಅನ್ನ ಅಳವಡಿಸಲಾಗುತ್ತದೆ. ಆ ಪೆನ್ಸಿಲ್ ಅನ್ನ ಭೂಕಂಪ ಲೇಖಕ ಅಂತ ಕರೆಯಲಾಗುತ್ತದೆ. ಭೂಕಂಪ ಉಂಟಾದಾಗ ಭೂಮಿ ನಡುಗುತ್ತದೆ. ಆ ಭೂಮಿ ನಡುಗಿದಾಗ ಪೆನ್ಸಿಲ್ ಮೇಲೆ ಕೆಳಗೆ ಆಗುತ್ತೆ. ಮತ್ತೆ ಸಿಲಿಂಡರ್ ಸುತ್ತಬೇಕಾದ್ರೆ ಅಸ್ತವ್ಯಸ್ತವಾಗುತ್ತೆ. ಆಗ ಆ ಗ್ರಾಫ್ ಕಾಗದದ ಮೇಲೆ ಈ ರೀತಿ ನಮಗೆ ಚಿತ್ರ ದೊರೆತಾ ಇರ್ತದೆ. ಇಂತಹ ಒಂದು ನಿರಂತರವಾಗಿ ಸುತ್ತುವಂತಹ ಸ್ವಯಂಚಾಲಿತ ಉಪಕರಣವನ್ನ ಭೂಕಂಪ ಮಾಪಕ ಮತ್ತು ಭೂಕಂಪ ಲೇಖಕ ಎಂದು ಕರೆಯಲಾಗುವುದು. ಇದು ಸಹಿತ ತಮಗೆ ಎರಡನೇದು ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ಮುಂದೆ ಸಮ ಭೂಕಂಪ ರೇಖೆಗಳು. ಸಮ ಭೂಕಂಪ ರೇಖೆಗಳು ಅಂತಂದ್ರೆ ಭೂಕಂಪ ಸಂಭವಿಸಿದಾಗ ಭೂಮಿ ಮೇಲೆ ಎಲ್ಲ ಕಡೆ ಒಂದೇ ಪ್ರಮಾಣದಲ್ಲಿ ಧಕ್ಕೆ ಆಗಿರೋದಿಲ್ಲ. ಧಕ್ಕೆ ಅಂತಂದ್ರೆ ಏನು? ಭೂಕಂಪ ಸಂಭವಿಸಿದಾಗ ನಡುಗುವಿಕೆಯ ಪ್ರಮಾಣ. ಭೂಕಂಪ ಸಂಭವಿಸಿದಾಗ ಭೂಮಿ ಮೇಲೆ ಆದಂತಹ ಒಂದು ಅನಾಹುತ, ಅದು ಧಕ್ಕೆ, ಶಾಕ್ ಅಂತ ಕರೀತೇವೆ ನಡುಗೋದನ್ನ. ಆದರೆ ಆ ಶಾಕ್ ಅಥವಾ ಧಕ್ಕೆ ಏನಾಗಿರ್ತದೆ ಪ್ರದೇಶಕ್ಕೆ ಬೇರೆ ಬೇರೆಯಾಗಿರ್ತದೆ. ಅದನ್ನ ನಾವು ಹೇಗೆ ಅಧ್ಯಯನ ಮಾಡಬೇಕು? ಅದು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್, ಕ್ಷಣಾರ್ಧದಲ್ಲಿ ಆಗಿ ಹೋಗುವಂತಹ ಒಂದು ನೈಸರ್ಗಿಕ ಪ್ರಕ್ರಿಯೆ. ಆದರೆ ಅದನ್ನ
ಅಧ್ಯಯನ ಮಾಡ್ತೇವೆ. ಭೂಕಂಪ ಎಲ್ಲಿ ಆಯಿತು, ನಾವು ನ್ಯೂಸ್ನೊಳಗೆ ಆಮೇಲೆ ನ್ಯೂಸ್ ಪೇಪರ್ ಓದ್ತಾ ಇರ್ತೇವೆ, ಇಂಥ ಸ್ಥಳದಲ್ಲಿ ಭೂಕಂಪವು ಕೇಂದ್ರೀಕೃತವಾಗಿತ್ತು ಮತ್ತು ಅಲ್ಲಿ ಇಷ್ಟು ಪ್ರಮಾಣದಲ್ಲಿ ಇತ್ತು ಅಂತೇಳಿ. ಹಂಗಾರೆ ಹೆಂಗೆ ಅಧ್ಯಯನ ಮಾಡ್ತೀವಪ್ಪ ಅಂತಂದ್ರೆ, ಆ ಭೂಕಂಪ ಆದಾಗ ನಾವು ಅಲ್ಲಿ ಹೋಗಿ ನೋಡ್ಲಿಕ್ಕೆ ಆಗೋದಿಲ್ಲ, ಅದು ಆಗಲೇ ಕ್ಷಣಾರ್ಧದೊಳಗೆ ಮುಗಿದು ಹೋಗಿಬಿಡುತ್ತದೆ. ಒಂದು ಕಾಗದವನ್ನ ಆ ಪ್ರದೇಶದ ನಕ್ಷೆಯನ್ನು ತೆಗೆದುಕೊಂಡು ನಾವು ಅಧ್ಯಯನ ಮಾಡ್ತೇವೆ. ಆ ನಕ್ಷೆ ತೆಗೆದುಕೊಂಡು ಅಧ್ಯಯನ ಮಾಡಿದಾಗ ಯಾವ್ಯಾವ ಪ್ರದೇಶದಲ್ಲಿ ಎಷ್ಟು ಪ್ರಮಾಣದ ಭೂಕಂಪ ಆಗಿದೆ ಅನ್ನೋದನ್ನು ತಿಳಿತದೆ. ಹಾಗಾದ್ರೆ ಆ ನಕ್ಷೆ ಹೇಗೆ ಇರ್ತದೆ, ಆ ನಕ್ಷೆಯಲ್ಲಿ ಏನಿರ್ತದೆ ಅಂತೇಳಿ ನಾವು ನೋಡಿದಾಗ ಅದು ಒಂದು ಭೂಕಂಪವನ್ನ ತೋರಿಸುವಂತ ಒಂದು ನಕ್ಷೆ ಇರ್ತದೆ. ಆ ನಕ್ಷೆಯಲ್ಲಿ ಈ ಸಮಭೂಕಂಪ ರೇಖೆಗಳನ್ನು ಎಳೆಯಲಾಗಿರ್ತದೆ. ಅವುಗಳ ಸಹಾಯದಿಂದ ನಾವು ಭೂಕಂಪದ ತೀವ್ರತೆಯನ್ನ ಆಯಾ ಪ್ರದೇಶದಲ್ಲಿ ಅಧ್ಯಯನ ಮಾಡ್ತೇವೆ. ಅದರ ಡೆಫಿನೇಷನ್ ಏನಪ್ಪಾ ಅಂತಂದ್ರೆ, ಸಮಭೂಕಂಪ ರೇಖೆಗಳು ಇದರ ಒಂದು ವ್ಯಾಖ್ಯೆ: ಭೂಕಂಪ ಸಂಭವಿಸಿದಾಗ ಪೃಥ್ವಿಯ ಮೇಲೆ ಒಂದೇ ಪ್ರಮಾಣದಲ್ಲಿ ಅಪಾಯಕ್ಕೊಳಗಾದ ಸ್ಥಳಗಳನ್ನು ನಕ್ಷೆಯ ಮೇಲೆ ಜೋಡಿಸುತ್ತಾ ಎಳೆಯಲಾಗುವ ನಿರಂತರ ರೇಖೆಯನ್ನ ಸಮಭೂಕಂಪ ರೇಖೆ ಎಂದು ಕರೆಯಲಾಗುತ್ತದೆ. ಅಂದ್ರೆ ಭೂಕಂಪ ಸಂಭವಿಸಿದಾಗ ಭೂಮಿ ಮೇಲೆ ಒಂದೇ ಪ್ರಮಾಣದ ಧಕ್ಕೆಯಾಗಿರಬೇಕು. ಅಂತ ಸ್ಥಳಗಳನ್ನ ನಕ್ಷೆಯ ಮೇಲೆ ನಾವು ಆ ನಕ್ಷೆಯ ಮೇಲೆ ಆ ಸ್ಥಳಗಳ ಪಾಯಿಂಟ್ ಅನ್ನ ಜೋಡಿಸ್ತಾ ಹೋಗ್ತೇವೆ ಒಂದು ರೇಖೆಯ ಮೂಲಕ. ಆ ರೇಖೆಯನ್ನೇ ಸಮಭೂಕಂಪ ರೇಖೆ ಅಂತ ಕರೆಯಲಾಗ್ತದೆ. ಅದು ಯಾವ ರೀತಿ ಇರ್ತದೆ? ಇದೊಂದು ಪ್ರದೇಶ. ಈ ಪ್ರದೇಶದಲ್ಲಿ ಒಮ್ಮೆ ಭೂಕಂಪವಾಗಿದೆ. ಭೂಕಂಪವಾದಾಗ ಇಲ್ಲಿ ಪಾಯಿಂಟ್ ಇದಲ್ಲ ಅನ್ನೋ ಸ್ಥಳಗಳಂತೇಳಿ ಊಹೆ ಮಾಡ್ಕೊಳ್ಳೋಣ. 1, 2, 3, 4, 5, 6, 7, 8, 9, 10, 11, 12 ಒಟ್ಟು 12 ಸ್ಥಳಗಳದಾವ. ಇದೊಂದು ಪ್ರದೇಶದೊಳಗ 12 ಸ್ಥಳಗಳು ಅಥವಾ 12 ಊರುಗಳು, 12 ವಸತಿಗಳವೆ. ಭೂಕಂಪ ಸಂಭವಿಸಿದಾಗ ಇಷ್ಟು ಪ್ರದೇಶದಲ್ಲಿ ಒಂದೇ ಪ್ರಮಾಣದ ಧಕ್ಕೆ ಆಗಿರುವುದಿಲ್ಲ. ಆ ಭೂಕಂಪದ ಅಲೆಗಳು ಒಂದ್ ಕಡೆ ಬರೆದಿರ್ತವೆ, ಅಲ್ಲಿ ತೀವ್ರತೆ ಹೆಚ್ಚಿಗೆ ಇರುತ್ತೆ. ಅಲ್ಲಿಂದ ಆ ಕಡೆಗಳ ದೂರಕ್ಕೆ ಹೋದಂಗೆಲ್ಲ ತೀವ್ರತೆ ಕಡಿಮೆ ಕೊಟ್ಟು ಹೋಗುತ್ತೆ. ಅದನ್ನು ನಾವು ಈ ನಕ್ಷೆಯ ಆಧಾರದ ಮೇಲಿಂದ ತಿಳ್ಕೊಳ್ತೇವೆ. ಹಾಗಾದ್ರೆ ಆಗಲೇ ಹೇಳಿದಂಗೆ ಇದೊಂದು ಪ್ರದೇಶದ ನಕ್ಷೆ. ಇಲ್ಲಿ ಸುಮಾರು 12 ಸ್ಥಳಗಳು ಕಂಡು ಬರ್ತವೆ. ಇಲ್ಲಿ ಭೂಕಂಪ ಆಗಿದೆ. ಭೂಕಂಪ ಆದಾಗ ಎಲ್ಲ ಕಡೆ ಒಂದೇ ರೀತಿ ಅಪಾಯ ಅನಾಹುತ ಆಗಿಲ್ಲ, ಧಕ್ಕೆ ಬೇರೆ ಬೇರೆ ಇದೆ. ಅದು ಹೇಗೆ ಅಂತಂದ್ರೆ, ಇಲ್ಲಿ ಒಂದು ಲೈನ್ 1, 2, 3 ಈ 3 ಸ್ಥಳಗಳನ್ನ, ಈ 3 ವಸತಿಗಳನ್ನ ಜೋಡಿಸಿದ ಒಂದು ರೇಖೆ ಕಂಡು ಬರ್ತದೆ. ಇದೇ ರೇಖೆ ಸಮಭೂಕಂಪ ರೇಖೆ. ಅದೇ ರೀತಿ ಇದು ಒಂದು, ಅದೇ ರೀತಿ ಇದು ಒಂದು, ಹಾಗೆಯೇ ಇದು ಒಂದು ರೇಖೆ. ಇದು ಇಲ್ಲೇ ಎಚ್ ದಂಡೆಯೊಳಗ ಇಲ್ಲಿ ಮತ್ತು ಇಲ್ಲಿ 8 ಅಂತ ಬರೆಯಲಾಗಿದೆ. ಅದೇ ರೀತಿ 6, ಪುನಃ ಇಲ್ಲಿ 8, ಇಲ್ಲಿ 4 ಅಂತ ಬರೆಯಲಾಗಿದೆ. ಹಾಗಾದ್ರೆ ನಾವು ಅರ್ಥ ಏನಪ್ಪಾ ಅಂತಂದ್ರೆ, 8 ಏನಿದೆಯಲ್ಲ ಇದು ರೇಖೆಯ ಮೌಲ್ಯ. ಈ ರೇಖೆಯು ಇಲ್ಲಿರುವಂತಹ ಯಾವ ಯಾವ ಸ್ಥಳಗಳನ್ನ ಜೋಡಿಸುತ್ತಾ ಹೋಗಿದೆಯೋ ಈ ಎಲ್ಲಾ ಪ್ರದೇಶಗಳಲ್ಲಿ ಇಲ್ಲೆಲ್ಲ ಭೂಕಂಪದ ತೀವ್ರತೆ 8ರಷ್ಟಿದೆ ಅಂತ ಅರ್ಥ. ಇದು ಸಮಭೂಕಂಪ ರೇಖೆ. ಅದೇ ರೀತಿ 6ರ ರೇಖೆಯು ಯಾವ ಸ್ಥಳಗಳನ್ನ ಜೋಡಿಸಿದೆಯೋ ಈ ಎಲ್ಲಾ ಪ್ರದೇಶಗಳಲ್ಲಿ 6ರಷ್ಟು ಪ್ರಮಾಣದ ತೀವ್ರತೆಯಿಂದ ಕೂಡಿರುವ ಭೂಕಂಪ ಸಂಭವಿಸಿದೆ ಅಂತ ಅರ್ಥ. ಹಾಗೆಯೇ ಈ ಪ್ರದೇಶದಲ್ಲಿ 4ರಷ್ಟು, ಈ ಪ್ರದೇಶದಲ್ಲಿ 8ರಷ್ಟು ಭೂಕಂಪ ಸಂಭವಿಸಿದೆ ಅಂತ ನಾವು ಹೇಳ್ತೇವೆ. ಈ ರೇಖೆಗಳು ಏನಿದಾವಲ್ಲ, ಈ ರೇಖೆಗಳೇ ಸಮಭೂಕಂಪ ರೇಖೆಗಳು. ಹಾಗಾದ್ರೆ ನಿಮ್ಗೆ ಸ್ವಲ್ಪ ಅರ್ಥ ಆಗಿರಬಹುದು. ಇವುಗಳ ವ್ಯಾಖ್ಯೆ ಏನು? ಹಾಗಾದ್ರೆ ಭೂಕಂಪ ಉಂಟಾದಾಗ ಭೂಮಿಯ ಮೇಲೆ ಒಂದೇ ಪ್ರಮಾಣದ ಧಕ್ಕೆಗೆ ಒಳಗಾದಂತಹ ಸ್ಥಳಗಳನ್ನ ಜೋಡಿಸುತ್ತಾ ಎಳೆಯಲಾಗುವ ಈ ನಿರಂತರ ರೇಖೆಗಳನ್ನ ಸಮಭೂಕಂಪ ರೇಖೆ ಎಂದು ಕರೆಯಲಾಗುತ್ತದೆ. ಅದು ನೀವು ಒಂದು ಉದಾಹರಣೆ ಕೊಡಬಹುದು. ಉದಾಹರಣೆ, ಒಂದು ನಕ್ಷೆಯಲ್ಲಿ 8ರ ಮೌಲ್ಯದ ರೇಖೆಯು ಹಾಯ್ದು ಹೋಗಿರುವಂತಹ ಎಲ್ಲಾ ಸ್ಥಳಗಳಲ್ಲಿ ಭೂಕಂಪದ ತೀವ್ರತೆಯು 8ರಷ್ಟಿದೆ ಅಂತೇಳಿ ಅರ್ಥ. ಇಲ್ಲಿ 4 ಐತಂದ್ರೆ ಈ ರೇಖೆ ಹಾಯ್ದು ಹೋದಂತಹ ಈ ಪ್ರದೇಶಗಳಲ್ಲೆಲ್ಲ ಭೂಕಂಪದ ತೀವ್ರತೆಯು 4ರಷ್ಟಿದೆ ಅಂತೇಳಿ ಅರ್ಥ. ಇವುಗಳನ್ನ ಸಮಭೂಕಂಪ ರೇಖೆಗಳು ಅಂತೇಳಿ ಕರೆಯುತ್ತೇವೆ. ಅಂದ್ರೆ ಒಂದೇ ಪ್ರಮಾಣದಲ್ಲಿ
ಅಪಾಯಕ್ಕೆ ಒಳಗಾದ ಸ್ಥಳಗಳನ್ನ ಜೋಡಿಸ್ತಾ ಹೋಗ್ತಲಾಗುತ್ತ ಎಲ್ಲಿ ನಕ್ಷೆಯ ಮೇಲೆ. ಅಂದ್ರೆ ಈ ನಕ್ಷೆಗಳು ನಮಗೆ ಯಾಕೆ ಬೇಕಪ್ಪ ಅಂತಂದ್ರೆ ನಂತರದಲ್ಲಿ ಈ ಪ್ರದೇಶದಲ್ಲಿ ಎಲ್ಲೆಲ್ಲಿ ಎಷ್ಟು ಪ್ರಮಾಣದ ಭೂಕಂಪ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳಲಿಕ್ಕೆ, ಹಂಚಿಕೆಯನ್ನು ನಾವು ಕಂಡುಕೊಳ್ಳಲಿಕ್ಕೆ ಈ ನಕ್ಷೆ ನಮಗೆ ಅಗತ್ಯವಾಗ್ತದೆ. ಈ ಒಂದು ಸೆಕೆಂಡ್ಗಳಲ್ಲಿ 4 ಸೆಕೆಂಡ್ ಭೂಕಂಪ ಆಗಿ ಹೋಗಿಬಿಡುತ್ತಾ, ಇದರ ಬಗ್ಗೆ ಮಾಹಿತಿನ ನಮಗ ಇಲ್ಲಿರುವಂತಹ ಭೂಕಂಪ ಮಾಪಕ ಮತ್ತು ಲೇಖಕ ನೀಡುತ್ತ, ಅಂದ್ರೆ ಅಲೆಗಳ ದಾಖಲಾತಿ ತೀವ್ರತೆಯನ್ನು ತೋರಿಸುತ್ತ, ಆ ತೀವ್ರತೆ ತೆಗೆದುಕೊಂಡು ನಾವು ಆ ಪಾಯಿಂಟ್ಗಳನ್ನ ಅಷ್ಟು ತೀವ್ರತೆಯ ಲೈನ್ ಜೋಡಿಸ್ತೇವೆ. ನಂತರ ಇದನ್ನ ಅಧ್ಯಯನ ಮಾಡಿದಾಗ ಎಲ್ಲೆಲ್ಲಿ ಭೂಕಂಪ ಹೆಚ್ಚಿನ ಪ್ರಮಾಣದಲ್ಲಿದೆ ಅಂತೇಳಿ ನಾವು ನೋಡಿಕೊಂಡು ಅಲ್ಲಿಗೆ ಪರಿಹಾರವನ್ನು ನೀಡಲಿಕ್ಕೆ ಈ ನಕ್ಷೆ ನಮ್ಗೆ ಅನುಕೂಲವಾಗ್ತದೆ. ಹಾಗಾದ್ರೆ ಯಾವ ರೀತಿ ಇಲ್ಲೆಲ್ಲ ಆಗಲೇ ಈಗಾಗಲೇ ವಿವರಣೆ ಮಾಡಿದಾಗ ಈ ಪ್ರದೇಶದ ಭೂಕಂಪ ಸಂಭವಿಸಿದೆ, ಅದರ ತೀವ್ರತೆ ಎಲ್ಲ ಕಡೆ ಬೇರೆ ಬೇರೆಯಾಗಿದೆ. ಇಲ್ಲಿ ಉದಾಹರಣೆ ಇದನ್ನ ವಾಯುವ್ಯ ಅಂತ ತಿಳ್ಕೊಂಡ್ರೆ, ಆಮೇಲೆ ಇದನ್ನ ಆಗ್ನೇಯ, ಇದನ್ನ ದಕ್ಷಿಣ ಅಂತ ಹೇಳೋಣ, ಇದನ್ನ ಈಶಾನ್ಯ ಅಂತ ಹೇಳೋಣ. ಅಂದ್ರೆ ಈ ಪ್ರದೇಶದಲ್ಲಿ ವಾಯುವ್ಯದಲ್ಲಿ ಮತ್ತು ಆಗ್ನೇಯದಲ್ಲಿ ಎರಡು ಸ್ಥಳಗಳಲ್ಲಿ 8ರಷ್ಟು ಧಕ್ಕೆಯಾಗಿದೆ, ಅಂದ್ರೆ ಹೆಚ್ಚಿನ ಪ್ರಮಾಣದ ಧಕ್ಕೆಯಾಗಿದೆ. ಇಲ್ಲಿ 4ರಿಂದ 6ರಷ್ಟಿದೆ. ಹಾಗಾದ್ರೆ ನಾವು ಪರಿಹಾರವನ್ನು ಈ ಪ್ರದೇಶಕ್ಕೆ ಒದಗಿಸ್ಬೇಕಂದ್ರೆ ಪ್ರಥಮ ಆದ್ಯತೆ ಎಲ್ಲಿ ನೀಡಬೇಕಾಗುತ್ತೆ? ಎಲ್ಲಿ 8ರಷ್ಟು ತೀವ್ರತೆ ಇದೆಯಲ್ಲ ಅಲ್ಲಿ ನಾವು ಪ್ರಥಮ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇವರಿಗೆ ನಂತರ ನಾವು ನೀಡಬಹುದು. ಅದನ್ನು ಬಿಟ್ಟು ಈ ನಕ್ಷೆ ಇಲ್ಲಪ್ಪ ಅಂದ್ರೆ, ಸಮಭೂಕಂಪ ರೇಖೆಗಳನ್ನು ಗುರುತಿಸಿಲ್ಲ ಅಂತಂದ್ರೆ ಆ ಪ್ರದೇಶದೊಳಗ ಎಲ್ಲಿ ಹೋಗಿ ಯಾರಿಗೆ ಏನು ಸಹಾಯ ಮಾಡ್ಬೇಕನ್ನೋದು ಅರ್ಥ ಆಗುವುದಿಲ್ಲ. ಸರ್ಕಾರಕ್ಕೆ ಇಂಥ ನಕ್ಷೆಯನ್ನು ಅಧ್ಯಯನ ಮಾಡಿ ತಜ್ಞರು ವರದಿಯನ್ನು ನೀಡಿದಾಗ ಆಯಾ ಪ್ರದೇಶಗಳಿಗೆ, ಆಯಾ ಪ್ರದೇಶದ ತೀವ್ರತೆಗೆ ತಕ್ಕಂತೆ ನಾವು ಸಹಾಯ ಸಹಕಾರ ಸಂತ್ರಸ್ತರಿಗೆ ನೆರವನ್ನು ನೀಡಲಿಕ್ಕೆ ಈ ರೇಖೆಗಳನ್ನು ಹೊಂದಿರುವಂತಹ ಈ ನಕ್ಷೆಗಳು ಸಹಾಯಕವಾಗ್ತವೆ. ಹಾಗಾಗಿ ಇದು ಸಮಭೂಕಂಪ ರೇಖೆಗಳ ಒಂದು ಅತ್ಯಂತ ಮಹತ್ವದ ಉಪಯೋಗವಾಗಿದೆ. ಅಂದ್ರೆ ಇನ್ನೊಂದು ಅದನ್ನ ರಿಪೀಟ್ ಮಾಡ್ತೇನೆ, 2 ಭಾಷೆ ಹೆಚ್ಚಿಗೆ ಕೇಳ್ತಿರ್ತಾರ. ಸಮಭೂಕಂಪ ರೇಖೆ ಅಂತಂದ್ರೆ ಭೂಮಿಯ ಮೇಲೆ ಅಥವಾ ಪೃಥ್ವಿಯ ಮೇಲೆ ಭೂಕಂಪ ಸಂಭವಿಸಿದಾಗ ಒಂದೇ ಪ್ರಮಾಣದ ಅಪಾಯಕ್ಕೆ ಒಳಗಾದ ಸ್ಥಳಗಳನ್ನು ನಕ್ಷೆಯ ಮೇಲೆ ಜೋಡಿಸುತ್ತಾ ಎಳೆಯಲಾಗುವಂತಹ ನಿರಂತರ ರೇಖೆಯನ್ನ ಸಮಭೂಕಂಪ ರೇಖೆ ಎಂದು ಕರೆಯಲಾಗುತ್ತದೆ. ಇಂತಹ ರೇಖೆಯನ್ನು ಒಳಗೊಂಡಂತಹ ನಕ್ಷೆಗೆ ಸಮಭೂಕಂಪ ರೇಖಾ ನಕ್ಷೆ ಅಂತ ನಮಗೆ ತಿಳಿಯುತ್ತದೆ. ಈ ನಕ್ಷೆಗಳು ಭೂಕಂಪದ ಹಂಚಿಕೆಯನ್ನ ಅಧ್ಯಯನ ಮಾಡಲಿಕ್ಕೆ ನಮಗೆ ಸಹಾಯಕವಾಗಿರುತ್ತವೆ. ಇದಿಷ್ಟು ಸಮಭೂಕಂಪ ರೇಖೆಗಳ ಬಗ್ಗೆ ವಿವರಣೆ. ಮುಂದೆ ಹೋದಾಗ ರಿಕ್ಟರ್ ಮಾಪಕ. ರಿಕ್ಟರ್ ಮಾಪಕ ಅಂತಂದ್ರೆ ಭೂಕಂಪದ ತೀವ್ರತೆಯನ್ನು ಅಳೆಯುವಂತಹದ್ದು. ಭೂಕಂಪ ಸಂಭವಿಸಿದಾಗ ನಾವು 8ರಷ್ಟಿತ್ತು, 10ರಷ್ಟಿತ್ತು, 4ರಷ್ಟಿತ್ತು ಅಂತೇಳಿ ನಾವು ಪೇಪರ್ನೊಳಗೆ ನ್ಯೂಸ್ನ ಕೇಳ್ತಾ ಇರ್ತೇವೆ, ನೋಡ್ತಾ ಇರ್ತೇವೆ. ಅದನ್ನ ಹೇಗೆ ಅಂತಂದ್ರೆ ರಿಕ್ಟರ್ ಮಾಪಕದ ಆಧಾರದ ಮೇಲಿಂದ. ಇದು ಒಂದು ವೈಜ್ಞಾನಿಕ ಉಪಕರಣ. ಅದನ್ನ ರಿಕ್ಟರ್ ಅನ್ನುವಂಥ ಅಮೆರಿಕೆಯ ವಿಜ್ಞಾನಿಗಳು ಕಂಡುಹಿಡಿದರು. ಅವರ ಹೆಸರಿನ ಮೇಲಿಂದ ಚಾರ್ಲ್ಸ್ ರಿಕ್ಟರ್ ಅನ್ನೋದು ಅವರ ಪೂರ್ಣ ಹೆಸರು. ಅವರ ಹೆಸರಿನ ಮೇಲಿಂದ ರಿಕ್ಟರ್ ಮಾಪಕ ಅಂತ ಕರೆಯಲಾಗುತ್ತದೆ. ಹಾಗಾದ್ರೆ ರಿಕ್ಟರ್ ಮಾಪಕ ಅಂತಂದ್ರೆ ಭೂಕಂಪದ ತೀವ್ರತೆಯನ್ನ ಅಳೆಯುವಂತಹ ಅಥವಾ ಭೂಕಂಪದ ತೀವ್ರತೆಯನ್ನ ತೋರಿಸುವಂತಹ ಒಂದು ಉಪಕರಣವನ್ನ ರಿಕ್ಟರ್ ಮಾಪಕ ಎಂದು ಕರೆಯಲಾಗುವುದು. ಈ ಮಾಪಕದ ಮೇಲೆ ಲಾಗರಿದಮ್ ಅಂತ ಕರಿತೇವೆ. ಲಾಗರಿದಮ್ ಪ್ರಮಾಣ, ಸ್ಕೇಲ್ ಪ್ರಮಾಣವನ್ನ ಅದರ ಮೇಲೆ ಗುರುತಿಸಲಾಗುತ್ತದೆ. ಭೂಕಂಪ ಸಂಭವಿಸಿದಾಗ ಎಷ್ಟು ಪ್ರಮಾಣದಲ್ಲಿ ನಮಗೆ ಭೂಕಂಪ ಆಗಿದೆ ಎಂಬುದು ಗೊತ್ತಾಗ್ತದೆ. ಆಗ ಅಲ್ಲಿ ಸ್ಕೇಲಿಂಗ್ ಇರ್ತವಲ್ಲ, ಅದು ನೋಡ್ಕೊಂಡು ನಾವು ಇಲ್ಲಿ ಕನಿಷ್ಠ 8ರಿಂದ ಗರಿಷ್ಠ 8.9ರವರೆಗೆ ಭೂಕಂಪಗಳು ಸಂಭವಿಸುತ್ತದೆ ಅನ್ನುವಂಥ ಒಂದು ಅಂಶಗಳನ್ನು ನಾವು ಇಲ್ಲಿಯವರೆಗೆ ನೋಡ್ತೇವೆ. ಇದ್ರ ಮೇಲೆ ಪ್ರಮಾಣ ಇರುತ್ತೆ. 0, 1, 2, 3, 4, 5, 6, 7, 8, 9, 10 ಅಂತೇಳಿ ಭೂಕಂಪ ಸಂಭವಿಸಿದಾಗ ಅದು ಎಷ್ಟರ ಮಟ್ಟಿಗೆ ಆಗಿದೆ ಎನ್ನುವುದನ್ನ ಈ ಉಪಕರಣ ತೋರಿಸ್ತದೆ. ಅದನ್ನ ರಿಕ್ಟರ್ ಮಾಪಕ ಎನ್ನುವರು. ಹಾಗಾದ್ರೆ ರಿಕ್ಟರ್ ಮಾಪಕ ಅಂತಂದ್ರೆ 2 ಮಾರ್ಕ್ಸ್ ಕೇಳಿದ್ರೆ, ರಿಕ್ಟರ್ ಮಾಪಕ ಎಂದರೆ ಭೂಕಂಪದ ತೀವ್ರತೆಯನ್ನ ತೋರಿಸುವಂತಹ ಅಥವಾ ತಿಳಿಸುವಂತಹ ಒಂದು ವೈಜ್ಞಾನಿಕ ಉಪಕರಣವನ್ನ ರಿಕ್ಟರ್ ಮಾಪಕ ಎಂದು ಕರೆಯಲಾಗುತ್ತದೆ. ಇದನ್ನು ಅಮೆರಿಕೆಯ ವಿಜ್ಞಾನಿಗಳಾದ ಚಾರ್ಲ್ಸ್ ರಿಕ್ಟರ್ ಅನ್ನುವರು ಕಂಡುಹಿಡಿದ ಕಾರಣ ಅದಕ್ಕೆ ಅವರ ಹೆಸರಿನಿಂದ ಕರೆಯಲಾಗುತ್ತದೆ. ಈ ಒಂದು ವೈಜ್ಞಾನಿಕ ಉಪಕರಣದ ಮೇಲೆ ಮಾಪನವನ್ನ ಅಥವಾ ಸ್ಕೇಲ್ ಪ್ರಮಾಣವನ್ನ ಗುರುತಿಸಲಾಗಿರುತ್ತದೆ. ಅದರ ಆಧಾರದ ಮೇಲಿನ ಭೂಕಂಪದ ತೀವ್ರತೆಯನ್ನು ನಾವು ಕಂಡುಕೊಳ್ತೇವೆ. ಇಲ್ಲಿ ಸುಮಾರು 2ರಿಂದ ಗರಿಷ್ಠ 8.9 ಪ್ರಮಾಣದಷ್ಟು ಭೂಕಂಪದ ತೀವ್ರತೆಗಳು ಪ್ರಪಂಚದಲ್ಲಿ ಕಂಡು ಬರ್ತವೆ. ಇದು ರಿಕ್ಟರ್ ಮಾಪಕ.
ಇನ್ನು ಮುಂದೆ ಭೂಕಂಪ ನಾಭಿ ಎಪಿಸೆಂಟರ್, ಭೂಕಂಪ ನಾಭಿ. ಇನ್ನೊಂದು ಭೂಕಂಪದ ಹೊರಕೇಂದ್ರ ಫೋಕಸ್. ಭೂಕಂಪದ ನಾಭಿ ಅಥವಾ ಒಳಕೇಂದ್ರ ಅಂತಾರೆ, ಇದಕ್ಕೆ ಹೊರಕೇಂದ್ರ. ಎಪಿಸೆಂಟರ್ ಫೋಕಸ್, ಇದು ಒಳಕೇಂದ್ರ, ಇದು ಹೊರಕೇಂದ್ರ. ಹಾಗಾದ್ರೆ ಇಲ್ಲಿ ಚಿತ್ರದಲ್ಲಿ ತೋರಿಸಿದೆ. ಒಂದೇದು ಭೂಕಂಪ ನಾಭಿ, ಇದು ಭೂಕಂಪ ನಾಭಿ, ಇದು ಭೂಕಂಪದ ಹೊರಕೇಂದ್ರ, ಇದು ಹೊರಕೇಂದ್ರ, ಇದು ಒಳಕೇಂದ್ರ, ಇದು ಹೊರಕೇಂದ್ರ. ನೀವು ನೆನಪಿಡಬೇಕಂತ ಒಳಕೇಂದ್ರ ಹೊರಕೇಂದ್ರ. ಹಾಗಾದ್ರೆ ಭೂಕಂಪ ನಾಭಿ ಅಂತಂದ್ರೆ ಇದು ಯಾವಾಗಲೂ ಭೂಮಿಯ ಒಳಗಡೆ ಇರ್ತದೆ, ಭೂಮಿಯ ಅಂತರಾಳದಲ್ಲಿ ಇರುತ್ತೆ ಭೂಕಂಪ ನಾಭಿ. ಭೂಕಂಪದ ಹೊರಕೇಂದ್ರ ಭೂಕವಚದ ಮೇಲ್ಗಡೆ ಇರುತ್ತೆ. ಹಾಗಾದ್ರೆ ನಾಭಿ ಅಂದರೆ ಏನು, ಹೊರಕೇಂದ್ರ ಅಂದರೆ ಏನು? ಭೂಕಂಪವು ಉತ್ಪತ್ತಿಯಾಗುವ ಸ್ಥಳವನ್ನ, ಭೂಕಂಪವು ಹುಟ್ಟುವ ಸ್ಥಳವನ್ನ ಭೂಕಂಪದ ಒಳಕೇಂದ್ರ ಅಥವಾ ಭೂಕಂಪ ನಾಭಿ ಅಂತೇವೆ. ಪ್ರಾರಂಭ, ಉತ್ಪತ್ತಿಯಾಗುವಂತ ಸ್ಥಳ. ಉತ್ಪತ್ತಿಯಾಗಿ ಎಲ್ಲಿಗೆ ಬಂದು ತಲುಪ್ತದಲ್ಲ ಅದುವೇ ಹೊರಕೇಂದ್ರ. ಎಲ್ಲಿ ಬಂದು ಬಡಿತವೆ ಅಲೆಗಳು ಅದು ಹೊರಕೇಂದ್ರ. ಹಾಗಾದ್ರೆ ಭೂಕಂಪದ ಅಲೆಗಳು ಹುಟ್ಟುವಂತಹ ಸ್ಥಳವೇ ಭೂಕಂಪದ ಒಳಕೇಂದ್ರ ಅಥವಾ ಭೂಕಂಪ ನಾಭಿ ಎಪಿಸೆಂಟರ್. ಇನ್ನು ಅಲೆಗಳು ಉತ್ಪತ್ತಿಯಾಗಿ ಅಲ್ಲಿಂದ ಬಂದು ತಲುಪುವಂತಹ ಮೇಲ್ಮೈ ಪ್ರದೇಶವೇ ಭೂಕಂಪದ ಹೊರಕೇಂದ್ರ ಅಥವಾ ಫೋಕಸ್ ಅಂತ ಕರೀತೇವೆ. ಇಲ್ಲಿ ಪೃಥ್ವಿಯ ಅಂತರಾಳದೊಳಗ ಯಾವುದೇ ಒಂದು ಆಂತರಿಕ ಕಾರ್ಯಾಚರಣೆಯಿಂದಾಗಿ ಅಸ್ತವ್ಯಸ್ತತೆ ಕಂಡು ಬರ್ತದೆ. ಆಗ ಇಲ್ಲಿ ಶಿಲಾಸ್ತರಗಳಲ್ಲಿ ಒತ್ತಡ ಅಧಿಕವಾದಾಗ ಅವು ಮುರಿದು ಬೀಳುತ್ತವೆ. ಆಗ ಇಲ್ಲಿಂದ ಮುರಿದು ಬಿದ್ದಪ್ಪ ಅಂದ್ರೆ ಅಲೆಗಳು ಉತ್ಪತ್ತಿಯಾಗ್ತವೆ. ಈ ಅಲೆಗಳು ಉತ್ಪತ್ತಿಯಾಗಿ ನೇರವಾಗಿ ಬಂದು ಇಲ್ಲಿಗೆ ತಲುಪುತ್ತವೆ. ಅಲೆಗಳು ಉತ್ಪತ್ತಿಯಾಗುವ ಸ್ಥಳವನ್ನ ಒಳಕೇಂದ್ರ ಅಥವಾ ನಾಭಿ ಅಂತ ಕರಿತೇವೆ. ಆ ಅಲೆಗಳು ನೇರವಾಗಿ ಬಂದು ತಲುಪುವಂತಹ ಈ ಮೇಲ್ಭಾಗವನ್ನ ಭೂಕಂಪದ ಹೊರಕೇಂದ್ರ ಅಂತೇಳಿ ಕರಿತೇವೆ. ಈ ಉದಾಹರಣೆಗೆ ನಿಮ್ಗೆ ಹಿಂದೆ ಹೇಳಿತ್ತು ಅಲೆಗಳು ಎಂದರೆ ಏನಂತೇಳಿ. ಸ್ತಬ್ಧವಾದ ನೀರಿನಲ್ಲಿ ಕಲ್ಲನ್ನು ಎಸೆದಾಗ ಕಲ್ಲು ಬಿದ್ದ ಸ್ಥಳದಿಂದ ವೃತ್ತಾಕಾರದ ತರಂಗಗಳು ಬಂದು ದಡಕ್ಕೆ ಅಪ್ಪಳಿಸ್ತವೆ. ಅದೇ ರೀತಿ ಭೂಗರ್ಭದಲ್ಲಿ ಆಂತರಿಕ ಕ್ಷೋಭೆಗಳಿಂದಾಗಿ ನಾವು ಕಲ್ಲು ಒಗೆದೀವಿ ಅಂತ ಹೇಳ್ತೀವಿ, ಹಾಗೆ ಆಂತರಿಕ ಕ್ಷೋಭೆ ಅಂತೇಳಿ. ಆಂತರಿಕ ಕ್ಷೋಭೆಯಿಂದಾಗಿ ಅಲೆಗಳು ಉತ್ಪತ್ತಿಯಾಗ್ತವೆ. ಅಲೆಗಳು ಉತ್ಪತ್ತಿಯಾಗಿ ಬಂದು ಭೂಕವಚಕ್ಕೆ ತಲುಪುತ್ತವೆ. ಉತ್ಪತ್ತಿಯಾಗುವ ಸ್ಥಳ ಒಳಕೇಂದ್ರ, ಬಂದು ತಲುಪುವ ಸ್ಥಳ ಹೊರಕೇಂದ್ರ. ಅದು ನಿಮ್ಮ ಲ್ಯಾಂಗ್ವೇಜ್ ಒಳಗ ನೀವೊಂದು ಎಕ್ಸಾಮ್ ಒಳಗ ಪಡೆಯಬಹುದು. ಹಾಗಾದ್ರೆ ಕಲ್ಲು ಬಿದ್ದ ಸ್ಥಳದಿಂದ ನೀರೊಳಗ ಉತ್ಪತ್ತಿ ಹಾಕೊಂತ ಹೇಳ್ತೀವಲ್ಲ, ಇದು ಕಲ್ಲು ಬಿದ್ದ ಸ್ಥಳ ಅಂತ ಹೇಳಿ ನೀವು ತಿಳ್ಕೊಬಹುದು. ಇಲ್ಲಿಂದ ಅಲೆಗಳು ಉತ್ಪತ್ತಿ ಆಗ್ತವ, ತರಂಗಗಳು ಉತ್ಪತ್ತಿ ಆಗ್ತವ. ಈ ಅಲೆಗಳು ಉತ್ಪತ್ತಿಯಾಗಿ ಬಂದು ನೇರವಾಗಿ ಇಲ್ಲಿ ಬಡಿತಾವ. ಅಂದ್ರೆ ಆ ನೀರಿನ ಅಲೆಗಳು ಬಂದು ತಡಕ್ಕೆ ಬಡಿತಾವಲ್ಲ ಆ ಟೈಪ್. ಈಗ ಹಾಗಾದ್ರೆ ಇದು ನೀರು ತಿಳ್ಕೊಳ್ರಿ. ಈ ನೀರಿನೊಳಗ ಇಲ್ಲಿ ನಾವು ಕಲ್ಲು ಒಗದ್ಬಿಟ್ಟಪ್ಪ ಅಂತಂದ್ರೆ ಇಲ್ಲೇನಾಗ್ಬಿಡ್ತಾವ, ಕಲ್ಲು ಇಲ್ಲಿ ಬಿದ್ದು ಬಿಡ್ತೀವಿ ನೀರಾಗ ಅಂತಂದ್ರೆ ಅಲೆಗಳು ಬರ್ತಾವ. ಅಲೆಗಳು ಬಂದು 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 ತಡಕ್ ಬಡಿತಾವ. ಹಾಗೆ ತಡಕ್ ಬಡಿದಾಗ ತಡದಲ್ಲಿ ಅಲ್ಲಿ ಮೇಲೆ ಕೆಳಗೆ ಮೇಲೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದೇ ರೀತಿ ಇಲ್ಲಿ ಉತ್ಪತ್ತಿಯಾಗಿ ಬಂದು ಅಲೆಗಳು ಇಲ್ಲಿ ಬಂದು ಬಡಿದಾಗ ಎಲ್ಲಿ ಬಡಿತಾವಲ್ಲ ಇಲ್ಲಿ ಅಪಾಯ, ಭೂಮಿ ಕಂಪನವಾಗುತ್ತೆ, ನಡುತ್ತದೆ. ಇದನ್ನೇ ಭೂಕಂಪ ಅಂತ ಕರಿತೇವೆ. ಹಾಗಾದ್ರೆ ಅಲೆಗಳು ಉತ್ಪತ್ತಿಯ ಸ್ಥಳವೇ ಭೂಕಂಪ ನಾಭಿ, ಅವು ಬಂದು ತಲುಪುವ ಸ್ಥಳವೇ ಹೊರಕೇಂದ್ರ. ಇವಿಷ್ಟು ಭೂಕಂಪ ಈ ಒಂದು ಅಧ್ಯಾಯದೊಳಗೆ ಅಥವಾ ಭೂಕಂಪಕ್ಕೆ ಸಂಬಂಧಿಸಿರುವಂತಹ ವೈಜ್ಞಾನಿಕ ಅಂಶಗಳಾಗಿವೆ. ಅದರೊಳಗ ಕಂಡು ಬರುವಂತವುಗಳು ಇವಿಷ್ಟನ್ನ. ಇದ್ರೊಳಗೆ ಯಾವುದಾದ್ರೂ ಹೆಚ್ಚು ಕಡಿಮೆ ಒಂದನ್ನ, ಸಾಮಾನ್ಯವಾಗಿ ಒಂದನ್ನ ಪರೀಕ್ಷೆಗೆ ಕೇಳುವಂತ ಸಾಧ್ಯತೆ ಇರ್ತದೆ. ಅದು ಸಂಪೂರ್ಣ 2 ಮಾರ್ಕ್ಸ್ ಕೇಳ್ತಾರೆ, ಲಾಂಗ್ ಕ್ವಶನ್ ಕೇಳೋದಿಲ್ಲ. ಇಲ್ಲಿವರೆಗೆ 2 ಮಾರ್ಕ್ಸ್ ಕೇಳಿದಂತ ಒಂದು ಉದಾಹರಣೆಗಳು ಅದಾವೆ. ಹಾಗಾಗಿ ಅವು 6 ಅಂಶಗಳು ನೀವು ನೋಡ್ಕೊಳ್ಳಿ. ನಿಮ್ಗೆ ಅದನ್ನ ನೋಟ್ಸ್ ಸಹಿತ ನಾನು ಅದನ್ನ